Welcome to Company Law and Secretarial Practice, 4th semester BCom, University of Mysore, Digital Learning. I am Jagdish BP, Assistant Professor of Commerce, Government First Grade College for Women, Asan. In this session, I am going to cover two topics: one person company and lifting of corporate veil. Topic: one person company. According to section 2 subsection 62 of the Companies Act of 2013, one person company means a company which has only one person as a member. That means a shareholder. Only a natural person who is an Indian citizen and resident in India will be eligible to act as a member of one company. One person company may be formed for any lawful purpose by one person. It is a kind of private company. It shall have a minimum of one director, and therefore it will be registered as a private company with one member and one director. One person company may be formed as a company limited by shares or a company limited by guarantee or an unlimited company, according to section 2 subsection 3 of the Companies Act. 2013 ಕಂಪನಿ ಕಾಯ್ದೆಯ ಪ್ರಕಾರ ಏಕವ್ಯಕ್ತಿ ಕಂಪನಿ ಎಂದರೆ ಒಬ್ಬ ವ್ಯಕ್ತಿಯನ್ನು ಮಾತ್ರ ಸದಸ್ಯರನ್ನಾಗಿ ಹೊಂದಿರುವ ಕಂಪನಿಯಾಗಿರುತ್ತದೆ. ಖಾಸಗಿ ಕಂಪನಿಯೊಂದು ಒಬ್ಬ ವ್ಯಕ್ತಿಯನ್ನು ಮಾತ್ರ ಸದಸ್ಯನನ್ನಾಗಿ ಹೊಂದಿರುವ ಕಂಪನಿಯಾಗಿದೆ. ಒಬ್ಬ ವ್ಯಕ್ತಿಯು ಯಾವುದೇ ನ್ಯಾಯಬದ್ಧ ಉದ್ದೇಶಕ್ಕಾಗಿ ಒಂದು ಕಂಪನಿಯನ್ನು ಸ್ಥಾಪಿಸಬಹುದು. ಹೀಗೆ ಸ್ಥಾಪಿಸಲಾದ ಅಂತಹ ಕಂಪನಿಯು ಖಾಸಗಿ ಕಂಪನಿಯಾಗಿರುತ್ತದೆ. ಭಾರತದ ಪೌರತ್ವವನ್ನು ಪಡೆದಿರುವ ಮತ್ತು ನಿವಾಸಿಯಾಗಿರುವ ಸ್ವಾಭಾವಿಕ ವ್ಯಕ್ತಿ ಮಾತ್ರ ಏಕವ್ಯಕ್ತಿ ಕಂಪನಿಯನ್ನು ಸ್ಥಾಪಿಸಲು ಅರ್ಹತೆ ಹೊಂದಿರುತ್ತಾನೆ. ಕನಿಷ್ಠ ಒಬ್ಬ ನಿರ್ದೇಶಕನನ್ನು ಹೊಂದಿರಬೇಕು. ಆದುದರಿಂದ ಏಕವ್ಯಕ್ತಿ ಕಂಪನಿಯು ಖಾಸಗಿ ಕಂಪನಿಯಾಗಿ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಸದಸ್ಯನಿಂದ ನೋಂದಣಿಯಾಗಬಹುದು. ಪರಿಚ್ಛೇದ 3 ಉಪಪರಿಚ್ಛೇದ 2 ಪ್ರಕಾರ ಏಕವ್ಯಕ್ತಿ ಕಂಪನಿಯನ್ನು ಷೇರುಗಳಿಂದ ನೇಮಿತವಾದ ಕಂಪನಿ ಅಥವಾ ಭರವಸೆಯಿಂದ ನೇಮಿತವಾದ ಕಂಪನಿಯಾಗಿ ಅಥವಾ ಅನಿಯಮಿತ ಕಂಪನಿಯಾಗಿ ಸ್ಥಾಪನೆ ಮಾಡಬಹುದು. Privileges or advantages of one person company. ಏಕವ್ಯಕ್ತಿ ಕಂಪನಿಗೆ ನೀಡಲಾಗಿರುವ ರಿಯಾಯಿತಿಗಳು ಅಥವಾ ಅನುಕೂಲತೆಗಳು. It is exempted from preparing cash flow statement. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತಯಾರಿಸುವುದರಿಂದ ವಿನಾಯಿತಿಯನ್ನು ಪಡೆದಿದೆ. Its members can take financial assistance from the company to purchase or to subscribe its own shares. ಸದಸ್ಯರು ಅದೇ ಕಂಪನಿಯ ಷೇರುಗಳನ್ನು ಖರೀದಿಸಲು ಅಥವಾ ವಂತಿಕೆ ಸಲ್ಲಿಸಲು ಹಣಕಾಸಿನ ಸಹಾಯವನ್ನು ಪಡೆಯಬಹುದು. Its annual return may not be signed by a company secretary in practice.
ವಾರ್ಷಿಕ ಹಣಕಾಸಿನ ಪತ್ರಗಳಿಗೆ, ಲೆಕ್ಕಪತ್ರಗಳಿಗೆ ವೃತ್ತಿನಿರತ ಕಂಪನಿ ಕಾರ್ಯದರ್ಶಿಯು ಸಹಿ ಪಡೆಯುವ ಅಗತ್ಯವಿರುವುದಿಲ್ಲ. ಇಟ್ ನೀಡ್ ನಾಟ್ ಹೋಲ್ಡ್ ಆನ್ಯುಯಲ್ ಜನರಲ್ ಮೀಟಿಂಗ್. ವಾರ್ಷಿಕ ಸಭೆ ನಡೆಸಬೇಕಾದ ಅಗತ್ಯವಿರುವುದಿಲ್ಲ. ಇಟ್ ನೀಡ್ ನಾಟ್ ಪ್ರಿಪೇರ್ ಎ ರಿಪೋರ್ಟ್ ಆನ್ ಆನ್ಯುಯಲ್ ಜನರಲ್ ಮೀಟಿಂಗ್. ವಾರ್ಷಿಕ ಸಾಮಾನ್ಯ ಸಭೆಯ ವರದಿ ತಯಾರಿಸುವ ಅಗತ್ಯವಿಲ್ಲ. Its financial statement and board's report can be signed by only one director. ಏಕವ್ಯಕ್ತಿ ಸಂಸ್ಥೆಯಲ್ಲಿ ಕೇವಲ ಒಬ್ಬ ನಿರ್ದೇಶಕನು ಮಾತ್ರ ಇರುವುದರಿಂದ ಅದರ ಹಣಕಾಸಿನ ಪಟ್ಟಿ ಮತ್ತು ಮಂಡಳಿ ವರದಿಗೆ ಒಬ್ಬ ನಿರ್ದೇಶಕನಿಂದ ಸಹಿ ಮಾಡಲ್ಪಟ್ಟರೆ ಸಾಕಾಗುತ್ತದೆ. Its articles specifies additional grounds for disqualification for appointment as a director. ಲಿಖಿತ ಕಟ್ಟಳೆಗಳು ನಿರ್ದೇಶಕನ ನೇಮಕಾತಿಯನ್ನು ಅನರ್ಹಗೊಳಿಸಲು ಹೆಚ್ಚುವರಿ ಕಾರಣಗಳನ್ನು ನಿಗದಿಪಡಿಸುತ್ತದೆ. ಮ್ಯಾನೇಜರಿಯಲ್ remuneration payable in any financial year may extend 11% of net profits. ಯಾವುದೇ ಹಣಕಾಸಿನ ವರ್ಷದಲ್ಲಿ ಪಾವತಿಸಲಾಗುವ ನಿರ್ವಹಣಾ ಭತ್ಯೆಯು ಅದು ಗಳಿಸಿದ ನಿವ್ವಳ ಲಾಭಗಳ ಶೇಕಡ 11ಕ್ಕಿಂತ ಅಧಿಕವಾಗಬಹುದು. ನೆಕ್ಸ್ಟ್ ಟಾಪಿಕ್, lifting of corporate veil. A company is a legal entity different from its members and directors in the eyes of law. It has a separate corporate personality. It has a separate corporate name, a common seal, and details under its own name. Therefore, members and directors are not made liable for any act of the company. Only company is held liable for any act done its name. This concept is called as corporate veil. ಕಂಪನಿಯು ಕಾನೂನಿನಿಂದ ರೂಪಿಸಲ್ಪಟ್ಟ ಕೃತಕ ವ್ಯಕ್ತಿಯಾಗಿದ್ದು ಅದನ್ನು ಸಂಘಟಿಸಿದ ವ್ಯಕ್ತಿಗಳಿಗಿಂತ ಭಿನ್ನವಾದ ಅಸ್ತಿತ್ವವನ್ನು ಪಡೆದಿರುತ್ತದೆ. ಕಂಪನಿಯು ಕೃತಕ ವ್ಯಕ್ತಿತ್ವವನ್ನು ಹೊಂದಿದ್ದು ತನ್ನ ಸದಸ್ಯರಿಗಿಂತ ಭಿನ್ನವಾದ ಅಸ್ತಿತ್ವವನ್ನು ಹೊಂದಿದೆ. ಷೇರುದಾರರು ಮತ್ತು ನಿರ್ದೇಶಕರು ತನ್ನ ವಂಚನೆ ಅಥವಾ ಅನುಚಿತ ವರ್ತನೆಯನ್ನು ಮುಚ್ಚಿಕೊಳ್ಳಲು ಕಾರ್ಪೊರೇಟ್ ರೂಪದ ವ್ಯಕ್ತಿತ್ವದ ಪರದೆಯನ್ನು ಉಪಯೋಗಿಸುತ್ತಿರುವುದು ಕಂಡುಬಂದಿದೆ. ಈ ಕಾರಣದಿಂದ ನ್ಯಾಯಾಲಯಗಳು ಕಾರ್ಪೊರೇಟ್ ವ್ಯಕ್ತಿತ್ವದ ಪರದೆಯನ್ನು ತೆರೆದು ವಂಚನೆಯ ಮೂಲಕ ಲಾಭ ಪಡೆಯುತ್ತಿರುವ ನಿಜವಾದ ವ್ಯಕ್ತಿಗಳು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಯಿತು. ಹಾಗಾದರೆ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂದರೆ ಏನು? ಎ ಕಂಪನಿ ಕ್ಯಾನ್ ಬಿ ಕ್ರಿಯೇಟೆಡ್ ಫಾರ್ ಎನಿ ಲಾಫುಲ್ ಪರ್ಪಸ್. ಇಫ್ ಎ ಕಂಪನಿ ಈಸ್ ಕ್ರಿಯೇಟೆಡ್ ಫಾರ್ ಹೋಲ್ಡಿಂಗ್ fraudulent activities, then law can identify the persons who are behind such activities. Persons are responsible for fraud and acting behind the screen are punished under law. This concept is called lifting of corporate veil. Corporate veil ಅಂದರೆ ಏನು? ಕಂಪನಿಯು ಪ್ರತ್ಯೇಕವಾದ ಕಾನೂನಿನ ಅಸ್ತಿತ್ವದ ತೆರೆಯನ್ನು ವಂಚನೆಯ ಉದ್ದೇಶಗಳಿಗಾಗಿ ಬಳಸುತ್ತಿರುವ ಬಗ್ಗೆ ಅನುಮಾನ ಉದ್ಭವಿಸಿದಾಗ ನ್ಯಾಯಾಲಯಗಳು ಕಾರ್ಪೊರೇಟ್ ತತ್ವವನ್ನು
ಕಡೆಗಣಿಸಿ ಅದರ ಹಿಂದಿರುವ ವಾಸ್ತವ ಸ್ಥಿತಿಯು ಏನೆಂಬುದನ್ನು ಕಂಡುಹಿಡಿದು ಕ್ರಮ ಕೈಗೊಳ್ಳುವ ಪ್ರಕ್ರಿಯೆಗೆ ಕಾರ್ಪೊರೇಟ್ ತೆರೆಯನ್ನು ಸರಿಸುವಿಕೆ ಎಂದು ಕರೆಯುತ್ತೇವೆ. ಸರ್ಕಮ್ಸ್ಟೆನ್ಸಸ್ ಆಫ್ ಲಿಫ್ಟಿಂಗ್ ಕಾರ್ಪೊರೇಟ್ ವೇಲ್ಸ್. ಹಾಗಾದರೆ ಕಾರ್ಪೊರೇಟ್ ತೆರೆಯನ್ನು ಸರಿಸುವ ಸಂದರ್ಭಗಳು ಯಾವಾಗ ಉದ್ಭವಿಸುತ್ತದೆ? ಪ್ರೊಟೆಕ್ಷನ್ ಆಫ್ ರೆವೆನ್ಯೂ. ಇಫ್ ದ ಕೋರ್ಟ್ feels that a company is used as a means to evade tax obligation, then it may ignore the separate legal entity status of company and trace out the persons responsible for tax evasion. ಕಂಪನಿಯು ತೆರಿಗೆಯನ್ನು ವಂಚಿಸುವ ಉದ್ದೇಶದಿಂದ ಸ್ಥಾಪನೆಯಾಗಿದೆ ಎಂಬುದು ಕಂಡುಬಂದಾಗ ನ್ಯಾಯಾಲಯವು ಕಂಪನಿಯ ಪ್ರತ್ಯೇಕ ಅಸ್ತಿತ್ವವನ್ನು ಕಡೆಗಣಿಸಿ ತೆರಿಗೆ ವಂಚಿಸಲು ಉದ್ದೇಶಿಸಿರುವ ವ್ಯಕ್ತಿಯನ್ನು ಕಂಡುಹಿಡಿದು ತೆರಿಗೆ ವಂಚನೆಗೆ ಕಾರಣರಾದ ವ್ಯಕ್ತಿಯ ಆದಾಯವನ್ನು ನಿಜವಾದ ವ್ಯಕ್ತಿಗಳ ಆದಾಯ ಎಂದು ತೀರ್ಮಾನಿಸಿ ತೆರಿಗೆ ವಿಧಿಸಬಹುದು. ಪ್ರಿವೆನ್ಷನ್ ಆಫ್ ಫ್ರಾಡ್. A company is used as a means for committing fraud or improper conduct, then court may lift the corporate veil and look at the realities of the situation. ವಂಚನೆಯ ಉದ್ದೇಶಕ್ಕಾಗಿ ಕಂಪನಿಯನ್ನು ಸ್ಥಾಪಿಸಲ್ಪಟ್ಟಿದ್ದರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಕಂಪನಿಯ ಕಾರ್ಪೊರೇಟ್ ಅಸ್ತಿತ್ವವನ್ನು ನಿರ್ಲಕ್ಷಿಸಿ ಕಾರಣರಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಬಹುದು. ವೇರ್ ದ ಕಂಪನಿ ಈಸ್ ಕ್ಲೋಕ್. ವೇರ್ ದ ಕಂಪನಿ ಈಸ್ ಯೂಸ್ಡ್ ಫಾರ್ ಕಮಿಟಿಂಗ್ illegal activities, court shall lift the corporate veil. ಕಂಪನಿಯು ವಂಚನೆಯ ವೇಷ ಹಾಕಿಕೊಂಡಾಗ ನ್ಯಾಯಾಲಯವು ಕಾರ್ಪೊರೇಟ್ ಪರದೆಯನ್ನು ಸರಿಸಿ ವಂಚನೆಯ ಜಾಲವನ್ನು ಪತ್ತೆ ಹಚ್ಚಬಹುದು. ಕಂಪನಿ ಆಕ್ಟಿಂಗ್ ಆಸ್ ಆನ್ ಏಜೆಂಟ್ ಆಫ್ shareholder. Where a company is acting as an agent of shareholders under an express or implied contract, the shareholders will be held liable for the acts of the company. In case if this tactic or gimmick is made known to the court may disregard the ಕಾರ್ಪೊರೇಟ್ ಪರ್ಸನಾಲಿಟಿ ಆಫ್ ದಿ ಕಂಪನಿ. ಕಂಪನಿಯ ಷೇರುದಾರರ ಪರವಾಗಿ ಅಥವಾ ಪ್ರತಿನಿಧಿಯಾಗಿ ವರ್ತಿಸುತ್ತಿದ್ದಾಗ ಕಂಪನಿಯು ಇಂತಹ ವರ್ತನೆಗೆ ಷೇರುದಾರರೇ ಹೊಣೆಗಾರರಾಗುತ್ತಾರೆಂದು ನ್ಯಾಯಾಲಯವು ತೀರ್ಮಾನಿಸಬಹುದು. ನ್ಯಾಯಾಲಯವು ಕಂಪನಿಯ ಕಾರ್ಪೊರೇಟ್ ತೆರೆಯನ್ನು ಸರಿಸಿ ಷೇರುದಾರರನ್ನು ಹೊಣೆಗಾರರನ್ನಾಗಿ ಮಾಡಬಹುದು. ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪಾಲಿಸಿ. ವೇರ್ ದ ಪ್ರಿನ್ಸಿಪಲ್ ಆಫ್ ಕಾರ್ಪೊರೇಟ್ ವೇಲ್ಸ್ ಕಾನ್ಫ್ಲಿಕ್ಟ್ಸ್ ವಿತ್ ಪಬ್ಲಿಕ್ ಪಾಲಿಸಿ, ದ ಕೋರ್ಟ್ ಲಿಫ್ಟ್ ದ ಕಾರ್ಪೊರೇಟ್ ವೇಲ್ ಟು ಪ್ರೊಟೆಕ್ಟ್ ದಿ ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿ ಕಂಪನಿಯು ವ್ಯವಹಾರಗಳನ್ನು ಕೈಗೊಂಡಿದ್ದರೆ ಅವುಗಳನ್ನು ತಡೆಯಲು ಮತ್ತು ಸಾರ್ವಜನಿಕ ನೀತಿಯನ್ನು ರಕ್ಷಿಸಲು ನ್ಯಾಯಾಲಯವು ಸಂಬಂಧಿಸಿದ ಕಂಪನಿಯ ಕಾರ್ಪೊರೇಟ್ ತೆರೆಯನ್ನು ಸರಿಸಬಹುದು. ಅವಾಯ್ಡಿಂಗ್ ವೆಲ್ಫೇರ್ ಲೆಜಿಸ್ಲೇಷನ್. If a company found to be neglecting the welfare of its workers, then it is deemed to be at fault
and denying the rights of workers. In this situation, the court interferes and identifies the fraudulent act of the company. ಕಂಪನಿಯು ಕಾರ್ಮಿಕರ ಯೋಗಕ್ಷೇಮದ ಕಾನೂನಿನ ನಿಯಮಾವಳಿಗಳನ್ನು ಕಡೆಗಣಿಸಿದರೆ ಅದು ತೆರಿಗೆಯನ್ನು ವಂಚಿಸಿದಷ್ಟೇ ಅಪರಾಧವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಕಂಪನಿ ಸ್ಥಾಪನೆಯ ನೈಜ ಸ್ಥಿತಿಯನ್ನು ತಿಳಿದುಕೊಳ್ಳುವುದು ನ್ಯಾಯಾಲಯದ ಕರ್ತವ್ಯವಾಗಿರುತ್ತದೆ. ಆಗ ಕಂಪನಿಯು ಕಾರ್ಪೊರೇಟ್ ತೆರೆಯನ್ನು ಕಡೆಗಣಿಸಿ ಅಪರಾಧಿಗಳನ್ನು ಶಿಕ್ಷಿಸಬೇಕಾಗುತ್ತದೆ. In this session, the learners understood the one-person company and lifting of corporate veil. Thank you.